ಡಾಕ್ಟರ್ ವಿಶ್ವಾಸ್ ಪೈ ನಮ್ಮ ಮಿಡ್ ನೈಟ್ ಲ್ಯಾಬ್ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಹೇಗಿದ್ದೀರಾ? ಆರಾಮಿದ್ದೀನಿ. ಆ, ಸೊ ಎಲ್ಲ ವ್ಯೂವರ್ಸಿಗೆ ನನ್ನ ನಮಸ್ಕಾರ. ಸೊ ಇವತ್ತು ನಾವು ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಈ ಪಾಡ್ಕಾಸ್ಟ್ನ ಶುರು ಮಾಡ್ತಾ ಇದ್ದೀವಿ. ನಿಜ. ಸೊ ಫೈನ್, ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಸಮರಿ ಕೊಟ್ಬಿಟ್ರಿ ಏನು ಮಾತಾಡ್ತಾ ಇದೀವಿ ಅಂತ. ಸೊ ನೀವು ಹೇಳ್ದಾಗೆ ಕ್ಯಾನ್ಸರ್, ಆನ್ಕಾಲಜಿ, ಮೇಜರ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ, ಇದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಿರೋದು. ಸೊ ಮೊದಲನೇದಾಗಿ ನಾನು ಒಬ್ಬ ವ್ಯೂವರ್ ಆಗಿ ನನಗೆ ಅರ್ಥ ಆಗ್ಬೇಕಾಗಿರೋದು ಏನಂದ್ರೆ ಕ್ಯಾನ್ಸರ್ ಅಂದ್ರೆ ಏನು, ರೈಟ್? ನಾವೆಲ್ಲರೂ ಕೇಳಿದೀವಿ ಕ್ಯಾನ್ಸರ್ ಬಾಡಿಯಲ್ಲಿ ಇರುತ್ತೆ, ಕ್ಯಾನ್ಸರ್ ಸೆಲ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಬಟ್ ಕ್ಯಾನ್ಸರ್ ಅಂದ್ರೆ ಏನು, ಅಂಡ್ ಆರ್ ಆಲ್ ಟ್ಯೂಮರ್ಸ್ ಕ್ಯಾನ್ಸರ್ಸ್ ಆಸ್ ವೆಲ್? ಓಕೆ, ಸೊ ಕ್ಯಾನ್ಸರ್ ಯಾವತ್ತೂ ಬಾಡಿಯಲ್ಲಿ ಇರ್ತದೆ ಅನ್ನೋದು ನಿಜ ಅಲ್ಲ. ಹ್ಮ್. ಹೇಗೆ ಹೇಳ್ಬೋದು ಅಂದರೆ, ಈಗ ಹೇಗೆ ನಮ್ಮ ನಾರ್ಮಲ್ ಪಾಪ್ಯುಲೇಷನ್ ಇದೆ, ಹ್ಮ್. ಅದೇ ಥರ ಕೆಲವರು ಟೆರರಿಸ್ಟ್ ಇದ್ದಾರೆ. ಓಕೆ, ಸೊ ಟೆರರಿಸ್ಟ್ ಆರ್ ಪಾರ್ಟ್ ಆಫ್ ದಿ ನಾರ್ಮಲ್ ಪಾಪ್ಯುಲೇಷನ್. ನಮ್ಮ ಜನರಲ್ಲೇ ಕೆಲವರು ಟೆರರಿಸ್ಟ್ ಆಗಿದ್ದಾರೆ, ಓಕೆ. ಹೌದಾ? ಸೊ ಇವರೇನು ಬೇರೆ ಗ್ರಹದಿಂದ ಅಥವಾ ಬೇರೆ ಯೂನಿವರ್ಸ್ ಇಂದ ಬಂದವರಲ್ಲ, ಅಥವಾ ಇರೋರು ಎಲ್ಲರೂ ಟೆರರಿಸ್ಟ್ ಅಲ್ಲ. ಓಕೆ, ಸೊ ನಾರ್ಮಲ್ ಜನದಲ್ಲಿ ಸ್ವಲ್ಪ ಮೆಂಟಲ್ ಇಂಬ್ಯಾಲೆನ್ಸ್ ಆದಾಗ ಅವ್ರು ಹೇಗೆ ಟೆರರಿಸ್ಟ್ ಆಗ್ತಾರೆ, ಅದೇ ತರ ಬಾಡಿಯಲ್ಲಿರೋ ಕೆಲವು ನಾರ್ಮಲ್ ಸೆಲ್ಸ್ ಎಬ್ನಾರ್ಮಲ್ ಆದಾಗ ಅವು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ನಮ್ಮ ಬಾಡಿಯಲ್ಲಿರೋ ಎಕ್ಸಿಸ್ಟಿಂಗ್ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಕನ್ವರ್ಟ್ ಆಗ್ತವೆ. ಹೌದು, ಎಲ್ಲರೂ ಬಾಡಿಯಲ್ಲಿ ಕ್ಯಾನ್ಸರ್ ಇರೋದಿಲ್ಲ, ಬಟ್ ಕೆಲವು ಸೆಲ್ಸ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಈಗ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳೋದಾದ್ರೆ, ಪ್ರತಿ ಸೆಲ್, ನಮ್ಮ ಬಾಡಿಯಲ್ಲಿರೋ ಪ್ರತಿ ಸೆಲ್ಲಿಗೂ ಕೂಡ ಒಂದು ಲೈಫ್ ಟೈಮ್ ಇರ್ತದೆ. ಫಾರ್ ಎಕ್ಸಾಂಪಲ್, ಕೆಲವು ಸೆಲ್ಸ್ 1 ಡೇ ಇರ್ತವೆ, ಕೆಲವು 1 ಮಂತ್ ಇರ್ತವೆ, ಕೆಲವು 3 ಮಂತ್ಸ್ ಇರ್ತವೆ. ಸೊ ನ್ಯಾಚುರಲ್ ಹಿಸ್ಟ್ರಿ ಹೇಗಿರ್ತದೆ, ಆ ಸೆಲ್ ಆ ಲೈಫ್ ಟೈಮ್ ಮುಗಿದಾದ ನಂತರ ಇಟ್ ಶುಡ್ ಡೈ, ದಟ್ ಸೆಲ್, ಅಂಡ್ ನ್ಯೂ ಸೆಲ್ ಶುಡ್ ಜನರೇಟ್. ಬಟ್ ಸಪೋಸ್ ಇಫ್ ದೆರ್ ಈಸ್ ಏನಂತೀವಿ, ಒಂದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಆ ಸೆಲ್ನಲ್ಲಿ, ಅವಾಗ ಅದು ಡೆತ್ ಆಗೋದೇ ಇಲ್ಲ ಆ ಸೆಲ್ಲಿಂದು. ಸೊ ಇಟ್ ರಿಮೈನ್ಸ್, ಅಂದ್ರೆ ಹಾಗೆ ಜೀವಂತ ಉಳಿತದೆ ಮತ್ತು ಅದು ಬೆಳಿಲಿಕ್ಕೆ ಶುರು ಆಗ್ತದೆ. ಓಕೆ, ಸೊ ಯಾವಾಗ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ, ಅದರ ಗ್ರೋತ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ರೆಸ್ಟ್ ಆಫ್ ದ ಬಾಡಿಗೆ ಆಗೋದಿಲ್ಲ. ಇಮ್ಯೂನ್ ಸಿಸ್ಟಮ್, ಅವರ್ ಇಮ್ಯೂನ್ ಸಿಸ್ಟಮ್, ಅಥವಾ ಹೇಗೆ ಹೇಳ್ಬೋದು, ಹೆಡ್ ಕ್ವಾರ್ಟರ್ಸ್ಗೆ ಬಾಕಿ ಬ್ರಾಂಚಸ್ ಇನ್ ಕಂಟ್ರೋಲ್ ಉಳಿದಿಲ್ಲ ಅಂತ ಹೇಳಿ. ಓಕೆ, ಸೊ ಆ ಸೆಲ್ ಡೆತ್ತೇ ಆಗೋದಿಲ್ಲ, ಬೆಳೀತಾ ಹೋಗ್ತದೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ, ಹಾಗಾಗಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಕ್ಯಾನ್ಸರ್ ಅಂದ್ರೆ ಬೇರೆ ಎಲ್ಲಿಂದನೂ ಬರೋದಲ್ಲ, ನಮ್ದೇ ಸೆಲ್ಸ್ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್, ದ ಬಾಡಿ ಹ್ಯಾಸ್ ಲಾಸ್ಟ್ ಕಂಟ್ರೋಲ್ ಆನ್ ದಿಸ್ ಸೆಲ್ಸ್, ಸೊ ದೇ ಹ್ಯಾವ್ ಬಿಕಮ್ ಕ್ಯಾನ್ಸರ್ ಅಂತ ಹೇಳಿ. ಓಕೆ,